ತತ್ಪುರುಷಾಯ ವಿದ್ಮಹೇ ಪಂಚತತ್ವಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯಾತ್. ನಮ್ಮ ಜೀವನ ಇರುವುದೇ ದೇವರು ಇರೋದಕ್ಕೆ ಸಾಕ್ಷ್ಯ. ಹಾಗೆ ಇವತ್ತು ಸನಾತನ ಧರ್ಮ, ಸತ್ಯ ಸನಾತನ ಹಿಂದೂ ಧರ್ಮದ ಮೂಲ ಪರಮ ಪವಿತ್ರ ಗ್ರಂಥಗಳಾದ ವೇದ, ಉಪನಿಷತ್ತು, ಭಗವದ್ಗೀತೆಯ ಆಧಾರದಲ್ಲಿ ದೇವರು ಒಬ್ಬನೇ, ಅನೇಕರಿಲ್ಲ. ಈ ವಿಷಯವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಇವತ್ತು ಯಜುರ್ವೇದದ 40ನೇ ಅಧ್ಯಾಯದ 8ನೇ ಮಂತ್ರವನ್ನು ನೋಡೋಣ. ಸಾ ಭರ್ಯಗತ್ ಶುಕ್ರಂ ಹಕಾಯಂ ಔವ್ರಣಂ ಅಶ್ನವೀರ ಶುದ್ಧಂ ಅಪಾಪವಿದ್ಧಂ ಕವಿರ್ಮನಿಷಿ ಪರಿಭುಃ ಸ್ವಯಂಭುಃ ಯಥಾ ತಥ್ಯತಃ ಅರ್ಥಾನ್ ವ್ಯದಧಾತ್ ಶಾಶ್ವತಭ್ಯ ಸಮಭ್ಯ. ಇದರ ಅರ್ಥವನ್ನು ನೋಡೋಣ. ಪರಮಾತ್ಮನು ಸರ್ವತ್ರ ವ್ಯಾಪಕನಾಗಿದ್ದಾನೆ. ಅವನು ಶೀಘ್ರಕಾರಿಯಾಗಿದ್ದಾನೆ. ಅವನಿಗೆ ಯಾವುದೇ ಶರೀರವಿರುವುದಿಲ್ಲ. ಅವನು ಎಂದೂ ಛಿದ್ರನಾಗುವುದಿಲ್ಲ. ಅವನಿಗೆ ನರನಾಡಿಗಳಿರುವುದಿಲ್ಲ. ಅವಿದ್ಯಾದಿ ದೋಷಗಳು ಇಲ್ಲದೆ ಇರುವುದರಿಂದ ಅವನು ಸದಾ ಪವಿತ್ರನಾಗಿದ್ದಾನೆ. ಅವನೆಂದು ಪಾಪಗಳನ್ನು ಮಾಡದವನು. ಅವನು ಸರ್ವಜ್ಞನು. ಎಲ್ಲ ಜೀವಿಗಳ ಮನೋವೃತ್ತಿಗಳನ್ನು ತಿಳಿದವನು. ಅವನು ದುಷ್ಟ ಪ್ರಾಣಿಗಳನ್ನು ತಿರಸ್ಕರಿಸುವವನು. ಅವನು ಅನಾದಿ ಸ್ವರೂಪನು. ಅವನನ್ನು ನಿರ್ಮಿಸುವವನು ಯಾರೂ ಇಲ್ಲ. ಅವನಿಗೆ ತಂದೆ ತಾಯಿಗಳಿಲ್ಲ. ಅವನಿಗೆ ಗರ್ಭವಾಸ, ಜನ್ಮ, ಮೃತ್ಯು ಮುಂತಾದವುಗಳಿಲ್ಲ. ಆ ಪರಮಾತ್ಮ ಎಲ್ಲ ಪ್ರಜೆಗಳಿಗಾಗಿ ವೇದಗಳ ಮುಖಾಂತರ ಎಲ್ಲ ವಿಷಯಗಳ ಉಪದೇಶವನ್ನು ಮಾಡಿದ್ದಾನೆ. ಹಾಗೆ ಯಜುರ್ವೇದದ 40ನೇ ಅಧ್ಯಾಯದ 1ನೇ ಮಂತ್ರವನ್ನು ನೋಡೋಣ. ಈ ಸವ್ಯಾಸಮಿದಂ ಸರ್ವಂ ಯತ್ಕಿಂಚಂ ಜಗತ್ಯಾಂ ಜಗತ್. ಈ ಚರಾಚರ ಜಗತ್ತಿನಲ್ಲಿ ಏನೇನು ಇದೆಯೋ ಅವೆಲ್ಲದರಲ್ಲಿಯೂ ಭಗವಂತನು ವಾಸ ಮಾಡುತ್ತಿದ್ದಾನೆ. ನಾ ಸಂದೃಶೇ ತಿಷ್ಠತೆ ರೂಪಮಸ್ಯ ನಾ ಚಕ್ಷುಷ ಪಶ್ಯತೆ ಕಶ್ಚನೈನಂ ಹೃದಾ ಹೃದ್ವಿಸ್ಥಂ ಮನಸ ಚ ಏನಮೇವ ವಿದುರಾಮ್ರ ಅಸ್ತೆ ಭವಂತಿ. ಇದು ಶ್ವೇತಸರೋಪನಿಷತ್ತು 4ನೇ ಮತ್ತು 20ನೇ ಮಂತ್ರ. ಪರಮಾತ್ಮನಿಗೆ ಯಾವುದೇ ರೂಪವಿಲ್ಲ. ಅವನನ್ನು ಯಾರು ಕಣ್ಣಿನಿಂದ ನೋಡಲಾರರು. ಅವನನ್ನು ಹೃದಯದಿಂದ ಮತ್ತು ಮನಸ್ಸಿನಿಂದ ಯಾರು ತಿಳಿಯುತ್ತಾರೆಯೋ ಅವರೇ ಅಮೃತ ಸಮಾನವಾದ ಆನಂದವನ್ನು ಪಡೆಯುತ್ತಾರೆ. ಇಲ್ಲಿ ಅಮೃತ ಸಮಾನವಾದ ಆನಂದ ಅಂತ ಹೇಳಿದ್ರೆ ಮೋಕ್ಷವನ್ನು ಪಡೆಯುವಂಥದ್ದು. ಈಗ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ಪ್ರತಿಯೊಬ್ಬ ಹಿಂದುವಿನ ಗುರಿಯು ಮೋಕ್ಷದೆಡೆಗೆ ಇರಬೇಕು. ಅದರಿಂದ ಸನಾತನ ಧರ್ಮದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಜ್ಞಾನವನ್ನು ಪಡೆದು ಸತ್ಕರ್ಮಗಳನ್ನ ಮಾಡುತ್ತಾ ಅಲ್ಲಿಂದ ಭಕ್ತಿ ಎಂದರೆ ಏನು? ಆ ಸರ್ವೋತ್ತಮ, ಆ ಪರಬ್ರಹ್ಮ ಪರಮಾತ್ಮನಲ್ಲಿ ಇಡುವ ಪ್ರೇಮವೇ ಭಕ್ತಿ. ಹೀಗೆ ನಾವು ಮೋಕ್ಷದವನ್ನು ಕೊನೆಯಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಬೇಕು. ಇದು ಎಲ್ಲ ನಮ್ಮ ವೇದಶಾಸ್ತ್ರಗಳು, ಭಗವದ್ಗೀತೆ ಹೇಳುವಂಥದ್ದು. ಇವಾಗ ಇಲ್ಲಿ ಕಲ್ಪದ ಆದಿಯಲ್ಲಿ ಅಥವಾ ಸೃಷ್ಟಿ ಪೂರ್ವದಲ್ಲಿ ಯಾರು ಇದ್ದಿದ್ದು? ಈಗ ನಾವು ಮಂತ್ರದ ಆಧಾರದಲ್ಲೇ ತೆಗೆದುಕೊಂಡ್ರು. ಅದು ಪರಮ ಪವಿತ್ರವಾದ ಆತ್ಮ, ಅದು ಪರಬ್ರಹ್ಮ. ಅಂದರೆ ಸನಾತನ ಸಚ್ಚಿದಾನಂದಗರ ಪರಬ್ರಹ್ಮ ಪರಮಾತ್ಮ ಒಂದಿತ್ತು. ಇದನ್ನು ವೇದಗಳ ನಾಸದಿಯ ಸೂಕ್ತದಲ್ಲಿಯೂ ತುಂಬ ವಿವರಣೆಯನ್ನು ಕೊಟ್ಟಿದ್ದಾರೆ. ಆ ಪರಮ ಪವಿತ್ರವಾದ ಪರಬ್ರಹ್ಮವು ಅಥವಾ ನಿರಾಕಾರ ಬ್ರಹ್ಮವು ಏಕದಿಂದ ಅನೇಕವಾಗಿದ್ದು, ಅವ್ಯಕ್ತದಿಂದ ವ್ಯಕ್ತವಾಗಿದ್ದು, ಈ ರೀತಿಯಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಂಡು ಹೋಗಬೇಕು. ಅದರಿಂದ ನಂತರ ಆ ಪರಮಾತ್ಮ, ಸೃಷ್ಟಿ ಪೂರ್ವದಲ್ಲಿದ್ದ ಪರಮಾತ್ಮ ಸಂಕಲ್ಪಾಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಮೂಲಕ ವಿಕಾಸ ತತ್ವ ಎಲ್ಲ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ವಿವರಣೆಯನ್ನು ಸಿಗ್ತದೆ. ನಾನಿವತ್ತು ಪ್ರಧಾನವಾಗಿ ಇಲ್ಲಿ ಹೇಳೋದು ಏನು ಅಂತಂದರೆ, ಕೆಲವರಲ್ಲಿ ಸನಾತನ ಧರ್ಮದಲ್ಲಿ ಅನೇಕ ದೇವರುಗಳಿದ್ದಾರೆ, ಅನೇಕ ದೇವರು ಇಲ್ಲ. ಸನಾತನ ಧರ್ಮದಲ್ಲಿ ಇರುವಂಥದ್ದು ಒಂದೇ ದೇವರು, ನಿರ್ಗುಣ, ನಿರಾಕಾರ, ನಿರ್ವಿಕಾರ, ಅವ್ಯಕ್ತ ಆದ್ಯಂತ ರಹಿತವಾದ ಪರಬ್ರಹ್ಮ ಪರಮಾತ್ಮ ನೊಬ್ಬನೇ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ದೇವತೆಗಳು 33 ಕೋಟಿ ಅಂತ ಹೇಳ್ತಾರೆ. ಇಲ್ಲಿ ಕೋಟಿ ಶಬ್ದದ ಅರ್ಥ ವಿಧ ಅಥವಾ ಪ್ರಕಾರ.
ಈಗ ಅಂಕೆ ಸಂಖ್ಯೆಯಲ್ಲಿ ನಾವು ಲೆಕ್ಕ ಮಾಡಬಾರ್ದು. 1, 2, 1000, ಲಕ್ಷ, ಕೋಟಿ ಹಾಗೆ ಇಲ್ಲ. 33 ದೇವತೆಗಳು ಅಂತ ಹೇಳಿದ್ರೆ ಈಗ ನಮ್ಮ ವೇದಗಳ ಶಾಸ್ತ್ರದಲ್ಲೇ ನಾವು ನೋಡುವ. ಮೂವತ್ತ ದೇವತೆಗಳಲ್ಲಿ 33 ಕೋಟಿ ಗುಣಗಳನ್ನು ಒಗ್ಗೂಡಿಸಿ ಸ್ತುತಿಸಿದರು. ಯಾರು? ವೇದಕಾಲದ ಋಷಿಗಳು. ಹಾಗಾಗಿ 33 ಕೋಟಿ ದೇವತೆಗಳು ಎನ್ನಲಾಯಿತು. 33 ದೇವತೆಗಳು ಮಾತ್ರ. ಅಷ್ಟವಸುಗಳು, ಏಕದಶ ರುದ್ರರು, 12 ಆದಿತ್ಯರು, ಇಂದ್ರ ಮತ್ತು ಪ್ರಜಾಪತಿ. ಅಷ್ಟವಸುಗಳು ಈ ಜಗತ್ತನ್ನು ವಾಸಕ್ಕಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅವರು ವಸುಗಳು. ಅಗ್ನಿ, ಪೃಥ್ವಿ, ವಾಯು, ಅಂತರಿಕ್ಷ, ಸೂರ್ಯ, ದ್ಯೌ ಅಂತಂದರೆ ಪ್ರಕಾಶ, ಚಂದ್ರಮ, ನಕ್ಷತ್ರಗಳು. ಏಕದಶ ರುದ್ರರು ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ, ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಹಾಗೂ ಆತ್ಮ. 12 ಆದಿತ್ಯರು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಇದು 12 ತಿಂಗಳು. ಹಾಗೆ ಇಂದ್ರ ಮತ್ತು ಪ್ರಜಾಪತಿ. ಹೀಗೆ ಒಟ್ಟು ಸೇರಿ 33 ದೇವತೆಗಳು. ಈಗ ವೇದಶಾಸ್ತ್ರದಲ್ಲಿ ಏನು ಹೇಳ್ತಾರೆ? ಈ 33 ದೇವತೆಗಳು ಉಪಾಸನ ಯೋಗ್ಯರಲ್ಲ. ವ್ಯಾವಹಾರಿಕ ಸಿದ್ಧಿಗಾಗಿ ಮಾತ್ರ ಇವರು ದೇವರು. 34ನೆಯಾದ ಪರಮೇಶ್ವರನೇ, ಆ ಸಚ್ಚಿದಾನಂದಗನ ಪರಬ್ರಹ್ಮ ಪರಮಾತ್ಮನೇ, ನಿರಾಕಾರ ನಿರ್ಗುಣನೇ ಉಪಾಸನ ಯೋಗ್ಯನು ಅಂತ ನಮ್ಮ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಮತ್ತು ಭಗವದ್ಗೀತೆಯಲ್ಲಿ ಉಲ್ಲೇಖ ಇದೆ. ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳ್ತಾನೆ, ನಾವು ಸರ್ವೋತ್ತಮ ದೇವರನ್ನೇ ತಿಳಿದು ಆರಾಧಿಸಬೇಕು. ಓಂಕಾರ, ಓಂ ಉಪಾಸನೆಯನ್ನೇ ಮಾಡಬೇಕು ಅಂತ ಯೋಗೇಶ್ವರ ಶ್ರೀಕೃಷ್ಣನು ಇದರ ಬಗ್ಗೆ ಈಗ ದೇವರ ಆರಾಧನೆ ಮಾಡಿದರೆ ಏನು ಫಲ ಮತ್ತು ಅದರ ಗತಿ ಏನು, ದೇವತೆಗಳ ಆರಾಧನೆ ಮಾಡಿದರೆ ಫಲ ಏನು, ಗತಿ ಏನು, ಹಾಗೆ ಭೂತಗಳ ಆರಾಧನೆ ಮಾಡಿದರೆ ಫಲ ಏನು, ಗತಿ ಏನು, ಪ್ರೇತ ಪಿಶಾಚಿಗಳ ಆರಾಧನೆ ಮಾಡಿದರೆ ಗತಿ ಏನು, ಫಲ ಏನು, ಇದನ್ನು ಯೋಗೇಶ್ವರ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಉಪದೇಶವನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಭಗವದ್ಗೀತೆ ಆಧಾರದಲ್ಲೇ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ನೋಡಿ, ಶ್ರೀಮದ್ ಭಗವದ್ಗೀತೆಯಲ್ಲಿ ಇತರ ದೇವತೆಗಳ ಉಪಾಸನೆಯ ಫಲ ನಾಶವುಳ್ಳದಾಗಿ ಇರುವುದೆಂದು ಹೇಳಿ ತನ್ನ ಉಪಾಸನೆಯ ಫಲ ತನ್ನ ಪ್ರಾಪ್ತಿಯಾಗಿದೆ ಎಂದು ಹೇಳುವುದು. ಇಲ್ಲಿ ಶ್ರೀಕೃಷ್ಣನು ತನ್ನ ಉಪಾಸನೆಯ ಫಲ ಅಂತ, ನೀವು ಶ್ರೀಕೃಷ್ಣನನ್ನು, ಈ ಪಂಚಭೂತಗಳ ದೇಹದಿಂದಿರುವ ಕೃಷ್ಣನನ್ನು ನೀವು ಸರ್ವೋತ್ತಮ ದೇವರು ಅಂತ ಎಣಿಸಬಾರದು. ನಿರಾಕಾರ ನಿರ್ಗುಣ ಶ್ರೀಕೃಷ್ಣನು ಯೋಗಿ ಆಗಿದ್ದರಿಂದ, ಯೋಗೀಶ್ವರ ಆಗಿದ್ದರಿಂದ ಕೃಷ್ಣನ ಆ ಜ್ಞಾನದ ಸ್ಥಿತಿ ಪರಮಾತ್ಮನ ಸ್ಥಾನದಲ್ಲಿ ಅಲ್ಲಿ ಹೇಳುವಂಥದ್ದು. ಇದನ್ನು ನಾವು ಭಗವದ್ಗೀತೆ ಓದುವಾಗ ಅರ್ಥ ಮಾಡಿಕೊಳ್ಬೇಕು. ಶ್ರೀಕೃಷ್ಣ ಎಲ್ಲಿ ನಾನು ನನಗೆ ಶರಣಾಗು ಅಂತ ಹೇಳಿದ್ದು, ಅಲ್ಲೆಲ್ಲ ನಿರಾಕಾರ ನಿರ್ಗುಣ ಪರಬ್ರಹ್ಮ ಪರಮಾತ್ಮನಿಗೆ ಶರಣಾಗುವಂಥ ಶ್ರೀಕೃಷ್ಣನು ಅರ್ಜುನನ ಮುಖಾಂತರ ಸಮಸ್ತ ಮಾನವರಿಗೆ ಬೋಧನೆಯನ್ನು ಕೊಡುವಂಥದ್ದು. ಇಲ್ಲಿ ಶ್ರೀಮದ್ ಭಗವದ್ಗೀತೆ 7ನೇ ಅಧ್ಯಾಯದ 23ನೇ ಶ್ಲೋಕವನ್ನು ನೋಡೋಣ. ಹಂತವತ್ತತೋ ಫಲಂ ತೇಷಂ ತತ್ ಭವತಿ ಅಲ್ಪಮೇಧಸಂ ದೇವಾನ್ ದೇವಯಜಃ ಯಾಂತಿ ಮದ್ಭಕ್ತಃ ಯಾಂತಿ ಮಾಂ ಹಪಿ. ಆ ಅಲ್ಪ ಬುದ್ಧಿಯುಳ್ಳವರ ಆ ಫಲವು ನಾಶವಾಗುವಂಥದ್ದು ಆಗಿದೆ. ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಹೊಂದುತ್ತಾರೆ ಮತ್ತು ನನ್ನ ಭಕ್ತರು ಹೇಗಾದರೂ ಭಜಿಸಲಿ ಕಡೆಯಲ್ಲಿ ಅವರು ನನ್ನನ್ನೇ ಸೇರುತ್ತಾರೆ. ಈ ಶ್ಲೋಕದ ಅರ್ಥ, ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪಡೆಯುತ್ತಾರೆ, ದೇವತೆಗಳನ್ನೇ ಹೊಂದುತ್ತಾರೆ. ಆದರೆ ಪರಮಾತ್ಮನನ್ನು, ನಿರಾಕಾರ ನಿರ್ಗುಣ ಪರಮೇಶ್ವರನನ್ನು ಪೂಜಿಸುವವರು, ಆರಾಧಿಸುವವರು ಪರಮಾನಂದ ಸ್ಥಿತಿ ಮೋಕ್ಷವನ್ನು ಪಡೆಯುತ್ತಾರೆ ಅಂತ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುತ್ತಿದ್ದಾನೆ. ಹಾಗೆ ಭಕ್ತರೇ, ಅಧ್ಯಾಯ 9 ಶ್ರೀಮದ್ ಭಗವದ್ಗೀತೆಯಲ್ಲಿ 25ನೇ ಶ್ಲೋಕದಲ್ಲಿ ಕೂಡ ಯಾಂತಿ ದೇವವೃತಃ ದೇವನ್ ಪಿತ್ರಾನ್ ಯಾಂತಿ ಪಿತೃವೃತಃ
ಭೂತಾನಿ ಯಾಂತೆ ಭೂತಿಜ್ಯ ಯಾಂತೆ ಮಧ್ಯ ಜಿನಃ ಅಪಿ ಮಾಂ. ಇಲ್ಲಿ ನೋಡಿ ಶ್ರೀಕೃಷ್ಣನು ಹೇಳ್ತಾ ಇದ್ದಾನೆ, ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪಡೆಯುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನು ಪಡೆಯುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳನ್ನು ಪಡೆಯುತ್ತಾರೆ, ಮತ್ತು ನನ್ನನ್ನು ಪೂಜಿಸುವ ಭಕ್ತರು ನನ್ನನ್ನೇ ಪಡೆಯುತ್ತಾರೆ. ಅದಕ್ಕಾಗಿ ನನ್ನ ಭಕ್ತರುಗಳಿಗೆ ಪುನರ್ಜನ್ಮವಾಗುವುದಿಲ್ಲ. ಇಲ್ಲಿ ನೋಡಿ, ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಸ್ಪಷ್ಟವಾಗಿ ಹೇಳಿದ್ದಾರೆ, ದೇವತೆಗಳನ್ನು ಆರಾಧನೆ ಮಾಡೋರು ದೇವತೆಗಳನ್ನೇ ಪಡೆಯುತ್ತಾರೆ. ಅಂದರೆ ನಾವು ಭೂಲೋಕದಲ್ಲಿ ಮಾಡಿದಂಥ ಪುಣ್ಯದ ಕೆಲಸ ನಾವೆಲ್ಲ ಸಕಮ ಭಾವದಲ್ಲಿ ಇಷ್ಟಪ್ರಾಪ್ತಿಗಳ ಆಸೆ ಬಯಕೆಯಿಂದ ಮಾಡುವಂಥದ್ದು, ಅದು ದೇವತೆಗಳ ಆರಾಧನೆ ಪೂಜನೆ ಬರುವಂಥದ್ದು. ಆಗ ಅದಕ್ಕೆ ಸಿಗುವಂಥ ಪುಣ್ಯದ ಫಲವನ್ನು ಸ್ವರ್ಗ ಲೋಕಗಳಲ್ಲಿ ಅಥವಾ ಮೇಲಿನ ಲೋಕಗಳಲ್ಲಿ, ಉತ್ತಮ ಲೋಕಗಳಲ್ಲಿ ಅನುಭವಿಸಿ ಅಲ್ಲಿ ಪುಣ್ಯ ಮುಗಿದ ನಂತರ ನಾವು ಪುನಃ ಈ ಮೃತ್ಯು ಲೋಕ, ಕಾಮದ ಸರ್ಪಗಳಿಗಳ ಲೋಕ, ಇಲ್ಲಿಗೆ ನಾವು ದುಃಖಾಲಯ, ಈ ಲೋಕಕ್ಕೆ ನಾವು ಪುನಃ ಮರಳಿ ಬರಬೇಕಾಗುತ್ತದೆ. ಏಕೆಂದರೆ ಮೇಲಿನ ಉತ್ತಮ ಲೋಕಗಳು ದೇವತೆಗಳ ಲೋಕದಲ್ಲಿ ಇಲ್ಲಿ ಮಾಡಿದಂಥ ಪುಣ್ಯವು ಮುಗಿದ ನಂತರ ನಮ್ಮನ್ನು ಅಲ್ಲಿ ನಿಲ್ಲಿಸುವುದಿಲ್ಲ, ಪುನಃ ಅವರಲ್ಲಿ ಈ ಕೆಳಗೆ ಈ ಭೂಲೋಕಕ್ಕೆ ತಳ್ಳಿಬಿಡುತ್ತಾರೆ. ಹಾಗೆ ಭೂತಾರಾಧನೆ ಮಾಡುವವರು ಭೂತಗಳನ್ನೇ ಪಡೆದುಕೊಳ್ಳುತ್ತಾರೆ. ಪ್ರೇತ ಪಿಶಾಚಿಗಳನ್ನು ಆರಾಧನೆ ಮಾಡಿದ್ರು ಪ್ರೇತ ಪಿಶಾಚಿಗಳನ್ನೇ ಪಡೆದುಕೊಳ್ಳುತ್ತಾರೆ. ಅವರಿಗೆ ಶಾಶ್ವತವಾದ ಸತ್ಯ ತಿಳಿಯದ ಕಾರಣ, ಸರ್ವೋತ್ತಮ ದೇವರನ್ನು ಆರಾಧನೆ ಮಾಡೋದು, ಪ್ರಾರ್ಥನೆ ಮಾಡೋದು ತಿಳಿಯದ ಕಾರಣ ಅವರಿಗೆ ಶಾಶ್ವತವಾಗಿದು ಸಿಗೋದಿಲ್ಲ ಅಂತ ಇಲ್ಲಿ ಕೃಷ್ಣನು ಸ್ಪಷ್ಟವಾಗಿ ಹೇಳ್ತಾನೆ. ಹಾಗೆ ಈ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದಂಥ ನಿರ್ಗುಣ ನಿರಾಕಾರ ಪರಬ್ರಹ್ಮ ಪರಮೇಶ್ವರನನ್ನು, ಆ ನಿರಾಕಾರ ಬ್ರಹ್ಮನನ್ನು ತಿಳಿದು ಪ್ರಾರ್ಥಿಸಿದಲ್ಲಿ, ಆರಾಧನೆ ಮಾಡಿದಲ್ಲಿ ಅವನಿಗೆ ಶಾಶ್ವತವಾದ ಸುಖ ಸಿಗುತ್ತದೆ. ಇದೇ ನಮ್ಮ ಸನಾತನ ಹಿಂದೂ ಧರ್ಮದ ಮೂಲ ತತ್ವ. ಧರ್ಮ, ಅರ್ಥ, ಕಾಮ ಇದನ್ನು ಮೀರಿ ನಾವು ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂತ ಹೇಳೋದು ಇದು ನಾವೆಲ್ಲ ತಿಳಿದುಕೊಳ್ಳುವಂಥ ವಿಚಾರ. ಅದರಿಂದ ಎಲ್ಲರೂ ಜ್ಞಾನವನ್ನು ಪಡಿಬೇಕು, ವೇದ ಉಪನಿಷತ್ತು ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು, ಜ್ಞಾನವನ್ನು ಪಡೆದು ಧ್ಯಾನ ಮಾಡಬೇಕು. ಆವಾಗ ಧ್ಯಾನ ನಮಗೆ ಘಟಿಸುತ್ತದೆ, ಇಲ್ಲದಿದ್ದರೆ ಧ್ಯಾನ ಘಟಿಸುವುದಿಲ್ಲ. ನಮ್ಮ ಗುರಿಯು ಉದ್ದೇಶ ಎಲ್ಲಿದೆ ಅಂತ ನಾವು ಅಧ್ಯಯನದ ಮೂಲಕ ತಿಳಿದುಕೊಂಡು ನಾವೆಲ್ಲರೂ ಮುಂದುವರಿಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ.